ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ಸಾಬುದಾನಿ ಮಾಡತ್ತೀವಿ. ಸಾಬುದಾನಿ ಹೆಂಗೆ ಮಾಡೋದಂತ ಬರ್ರಿ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಫುಲ್ ವಿಡಿಯೋ ನೋಡಿರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೆ ಯಾರು ಉಪವಾಸ ಇರ್ತಾರಲ್ಲ, ಇದು ಸಾಬುದಾನಿ ಅವ್ರ ಸಲುವಾಗಿ. ಈಗ ಒಂದು ಸಾಬುದಾನಿ ತೊಗೊಂಡಿವಿ. ಸಾಬುದಾನಿ ಒಂದು ಪಾತ್ರೆ ಒಳಗೆ ಎಲ್ಲ ಹಾಕೋತೀವಿ ನೋಡಿರಿ. ಈ ಥರ ಹಾಕೋರಿ ನೀವು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಫುಲ್ ವಿಡಿಯೋ ನೋಡಿರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡ್ಕೋಬೇಡ್ರಿ. ಈಗ ಮೇಲೆ ನೀರು ಹಾಕಿ ಒಂದು 5 ಇಲ್ಲ ಅಂದ್ರೆ 10 ನಿಮಿಷ ಮಟ್ಟ ನೆನೆ ಹಾಕಿಡ್ಬೇಕು ಸಾಬುದಾನಿ. ಫುಲ್ ಅಂದ್ರೆ ಕಟ್ಟಿ ಹಾಡಿಗೆ ಸ್ವಲ್ಪ ಮೆತ್ತಗೆ. ಈಗ ನೋಡ್ರಿ ಒಂದು 10 ಇಲ್ಲ ಅಂದ್ರೆ 15 ನಿಮಿಷ ಆಗೈತಿ ನೋಡ್ರಿ. ಎಷ್ಟು ಚಂದ ಮೆತ್ತಗೆ ಈಗ ಸಾಬುದಾನಿ. ಬರ್ರಿ ಈಗ ಮಾಡೋಣ. ಈಗ ಒಂದು ಪ್ಯಾನ್ ಒಳಗೆ ಶೇಂಗಾ ಹುರಿಯಾಕೆ ಇಟ್ಕೊಂಡ್ವಿ ನೋಡ್ರಿ. ಶೇಂಗಾ ಹುರ್ಕೊಳಕತ್ತೀವಿ. ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕಲ್ಲ. ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಈಗ ನೋಡ್ರಿ ಒಂದು ಮಿಕ್ಸಿ ತೊಗೊಂಡಿವಿ. ಮಿಕ್ಸಿ ಒಳಗೆ ಮೆಣಸಿನ್ಕಾಯಿ ಇಟ್ಕೋತೀವಿ. ಮೆಣಸಿನ್ಕಾಯಿ ಮತ್ತು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡು ಪೇಸ್ಟ್ ಮಾಡ್ಕೋತೀವಿ ನೋಡ್ರಿ. ಈಗ ಪೇಸ್ಟ್ ಮಾಡ್ಕೊಂಡೀವಿ ನೋಡ್ರಿ. ಪೇಸ್ಟ್ ಆಗೈತಲ್ಲ. ಬರ್ರಿ ಈಗ ಇದು ಪೇಸ್ಟ್ ಒಂದು ಪ್ಲೇಟ್ ಒಳಗೆ ತಗೊಂಡು ಇಟ್ಕೊಳ್ಳೋಣ. ಇದೇ ಮಿಕ್ಸಿ ಒಳಗೆ ಶೇಂಗಾ ಪೌಡ್ರ್ ಮಾಡ್ಕೊಳ್ಳೋಣ. ಬರ್ರಿ ನೋಡ್ರಿ. ಈಗ ಶೇಂಗಾನು ಪೌಡ್ರ್ ಮಾಡ್ಕೊಳಕತ್ತೀವಿ ನೋಡ್ರಿ. ಈಗ ಶೇಂಗಾನು ಪೌಡ್ರ್ ಆಗೈತಿ ನೋಡ್ರಿ. ಈ ಥರ ಪೌಡ್ರ್ ಆಗೈತಲ್ಲ. ಈಗ ಒಂದು ಪ್ಲೇಟ್ನಾಗ ಇದು ತೆಗಿತೀವಿ ನೋಡ್ರಿ. ಈಗ ಬರ್ರಿ ಮಾಡೋಣ ಸಾಬುದಾನಿ. ಈಗ ಒಂದು ಇದು ತೊಗೊಂಡು ಬುಟ್ಟಿ ಒಳಗೆ ಎಣ್ಣೆ ಹಾಕ್ಕೊಳಕ್ತೀವಿ. ಎಣ್ಣೆ ಹಾಕೊಂಡು ಆಗಲ್ಲ ಏನದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ, ಇದ್ರೊಳಗೆ ಸೇರಿಸ್ಕೊತೀವಿ ನೋಡ್ರಿ. ಸೇರಿಸ್ಕೊಂಡು ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ ಮಾಡ್ಕೋತೀವಿ. ಹಾಗೆ ಬರ್ರಿ ಈಗ ಮಣ್ಣಿನ ಮ್ಯಾಲೆ ಸಾಬುದಾನಿ ಹಾಕೊಳ್ಳೋಣ. ನಾವು ಆಗಲ್ಲ ಸಾಬುದಾನಿ ನೆನೆಗೆ ಇಟ್ಕೊಂಡಿದ್ದೀವಲ್ಲ, ಈಗ ಇದ್ರೊಳಗೆ ಹಾಕ್ಕೊಂಡು ಸರಿಯಾಗೆಲ್ಲ ಮಿಕ್ಸ ಮಾಡ್ಕೊಳ್ಳೋಣ ನೋಡ್ರಿ. ಈಗ ಮ್ಯಾಲೆ ಶೇಂಗಾ ಪೌಡ್ರ್ ಸೇರಿಸ್ಕೊಳ್ಳೋಣ. ಮತ್ತು ಹಾಗೆ ಕಲ್ಲುಪ್ಪು ಹಾಕ್ಕೋಬೇಕು ಸಾಬುದಾನಿಗೆ. ಕಲ್ಲುಪ್ಪು ಮೇನ್ ಬೇಕು ಸಾಬುದಾನಿ. ಯಾಕಂದ್ರೆ ಉಪವಾಸ ಇರ್ತಾರಲ್ಲ, ಉಪವಾಸ ಇದ್ದವ್ರಿಗೆ ಇದು ಬೆಸ್ಟ್. ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೆ ನಮ್ದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನೀವು ನಿಮ್ಮ ಮನೆ ಮಾಡ್ಕೊತೀನಿ. ಹಂಗೆ ಹೇಗಿರ್ತೈತೆ ಅಂತ ನನ್ನ ಚಾನಲ್ಗೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈಗ ನೋಡ್ರಿ ಮ್ಯಾಲೆ ಕೊತ್ತಂಬರಿ ಸೇರಿಸ್ಕೊತೀವಿ. ಕೊತ್ತಂಬರಿ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಈಗ ಫೈನಲಿ ನಮ್ದು ಸಾಬುದಾನಿ ರೆಡಿ ಆಗೈತಿ.